ನನ್ನನ್ನು ಮನುಷ್ಯರು ನಿವಾಸ ಮಾಡದ ದ್ವೀಪಕ್ಕೆ ಹಾಕಿ ಹಿಂಸಿಸಿದರು, ಶಿಕ್ಷಿಸಿದರು. ನನ್ನ ಮನ ಮುರಿದು ಹೋಯಿತು. ನಾನು ಸಾಯುವ ಪರಿಸ್ಥಿತಿಗೆ ಸೇರಿದೆ. ಆಗ ನಾನು ನಿದ್ರಿಸಿದೆ. ನಾನು ದರ್ಶನದಲ್ಲಿ ಎಲ್ಲವನ್ನು ಕಂಡೆ. ನಾನು ಯುದ್ಧವನ್ನು ಕಂಡೆ. ಕ್ರಿಸ್ತನ ಎರಡನೇ ಬರೋಣವನ್ನು ಕಂಡೆ. ಯುಗದ ಅಂತ್ಯವನ್ನು ಕಂಡೆ. ಆತನು ಬರುತ್ತಿದ್ದಾನೆ. ಸಿದ್ಧರಾಗಿ. ಎಲ್ಲರೂ ತಲೆ ಬಗ್ಗಿಸಿ ಪ್ರಾರ್ಥನೆ. ಭೂಮಿಯ ಆಕಾಶವನ್ನು, ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ಈ ರಾತ್ರಿಕಾಲ ಸಮಯದಲ್ಲಿ ತಂದೆಯ ದೇವರೇ, ನಿಮ್ಮನ್ನು ಕುರಿತು ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ಸ್ತೋತ್ರಗಳು ತಂದೆ. ಪ್ರತಿಯೊಬ್ಬರು ಕೂಡ ನೇರ ಪ್ರಸಾರದಲ್ಲಿ ವಾಕ್ಯಗಳನ್ನು ತಿಳ್ಕೊಂಡು ಈ ಸಮಾಜದಲ್ಲಿ ತಂದೆಯ ದೇವರೇ, ನಿಮ್ಮ ಪ್ರೀತಿಯ ಮಕ್ಕಳಾಗಿ, ನಿಮ್ಮ ಭಕ್ತರಾಗಿ, ನೀತಿವಂತರಾಗಿ ಜೀವಿಸಿ ನಿಮ್ಮ ಕೆಲಸ ಮಾಡಿ ಈ ಜೀವಿತ ಕಾಲವನ್ನು ಮುಗಿಸಿಕೊಂಡು ನೀವಿರುವಂಥ ಆ ಪರಲೋಕವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ. ಹೇಳುವಂಥ ಪ್ರತಿ ಮಾತುಗಳು ನಿಮ್ಮ ಮಾತುಗಳು ತಂದೆ, ಇದ್ದದ್ದು ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 48ನೇ ಭಾಗವನ್ನು ಮಾತನಾಡ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ಧ್ಯಾನಿಸೋಣ. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ, ನಾನು ಬರೆಯಬೇಕೆಂದಿದ್ದೆನು, ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು
ಏಳುವ ಆಕಾಶವಾಣಿಯನ್ನು ಕೇಳಿದೆನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು, ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು, ಇನ್ನೂ ಸಾವಕಾಶವಿರುವುದಿಲ್ಲ. ಏಳನೆಯ ದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಓದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಈ ಪ್ರಕಟಣೆ ಗ್ರಂಥದಲ್ಲಿ 10ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೆ ಈ ಮಾತುಗಳಿರುತ್ತೆ ಪ್ರಿಯರೇ. 10ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ನೋಡುವಾಗ, ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ ಒಂದು ಚಿಕ್ಕ ಸುರುಳಿ ಇತ್ತು. ಪ್ರಿಯರಾದ ದೇವರ ಮಕ್ಕಳಿರ, ಈ ಒಂದು ಅಧ್ಯಾಯದಲ್ಲಿ ಓದುವಾಗ ಅನೇಕ ಪ್ರಶ್ನೆಗಳು ಬರುತ್ತೆ. ಇವಾಗ 9ನೇ ಅಧ್ಯಾಯವನ್ನು ಮುಗಿಸ್ಕೊಂಡು 10ನೇ ಅಧ್ಯಾಯಕ್ಕೆ ಹೆಜ್ಜಾಗ್ತಾ ಇದ್ದೀವಿ. 9ನೇ ಅಧ್ಯಾಯದಲ್ಲಿ ಇರುವಂಥ ವಿಷಯಗಳನ್ನು ಮಾತನಾಡಿದ್ದೀನಿ. ಇವಾಗ 10ನೇ ಅಧ್ಯಾಯದಲ್ಲಿ ನಾವು ಹೆಜ್ಜೆ ಹಾಕಿದ್ದೀವಿ. ಇದು 48ನೇ ಭಾಗ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕು, ವಾಕ್ಯಗಳನ್ನು ಧ್ಯಾನಿಸಬೇಕು, ಪಾಲಿಸಬೇಕು. ಈ ಒಂದು ವಿಷಯವನ್ನು ಗಮನಿಸುವಾಗ ಈ ದೇವದೂತನು ಯಾರು, ಈ ಬಲಿಷ್ಠನಾದ ದೇವದೂತನು ಯಾರು ಎಂದು ಪ್ರಶ್ನೆ ಹಾಕಿದಾಗ ಕೆಲವರು ಉನ್ನತರಾದಂಥ ಬೋಧಕರು ಕೆಲವು ರೀತಿಯಲ್ಲಿ ಉತ್ತರ ಕೊಡ್ತಾ ಇರ್ತಾರೆ. ಈ ವಚನವನ್ನು ಆಧಾರ ಮಾಡಿಕೊಂಡು ನೋಡುವಾಗ ಕೆಲವರು ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟಿರುವಂಥ ವಚನಗಳು ಅಂತ ಹೇಳ್ತಾರೆ. ಈ ದೂತ ಅಂದರೆ ಯೇಸು ಕ್ರಿಸ್ತರು ಅಂತ ಹೇಳ್ತಾರೆ. ಇನ್ನು ಕೆಲವರು ಸಾಧ್ಯನೇ ಇಲ್ಲ, ಕೇವಲ ದೇವದೂತನು ಮಾತ್ರ, ದೇವದೂತರಲ್ಲಿ ಒಬ್ಬ ದೂತನು ಮಾತ್ರ ಅಂತೇಳಿ ಇನ್ನು ಕೆಲವರು ಹೇಳ್ತಾರೆ. ವಾಕ್ಯದ ಪ್ರಕಾರ ಪರಿಶೋಧನೆ ಮಾಡುವಾಗ ನಮಗೆ ಉತ್ತರ ಸಿಗುತ್ತೆ ರೀ. ವಾಕ್ಯದ ಮೂಲಕ ಅಂದರೆ ವಾಕ್ಯಗಳನ್ನು ಮುಂದೆ ಇಟ್ಕೊಂಡು ಪರಿಶೋಧನೆ ಮಾಡಬೇಕಾಗತ್ತೆ. ಈ ದೂತನು ಯಾರು ಅಂದರೆ, ಈ ದೂತನ ತಲೆಯ ಮೇಲೆ ಅವನು ಮೇಘವನ್ನು ಧರಿಸಿಕೊಂಡಿದ್ದನು ಅಂದರೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಏಕವಚನದಿಂದ ಬರೆದಿರ್ತಾರೆ ಕನ್ನಡದಲ್ಲಿ. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಆನಂತರ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಬೆಂಕಿಯ ಕಂಬಗಳಂತಿದ್ದವು ಅಂತ. ಮೊದಲನೇದಾಗಿ ಈ ದೂತನು ಯಾರು ಎಂದು ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕು. ಕೆಲವರೇನು ಯೇಸು ಕ್ರಿಸ್ತರು ಅಂತಾರೆ, ಇನ್ನು ಕೆಲವರೇನು ಯೇಸು ಕ್ರಿಸ್ತರಲ್ಲ, ಒಬ್ಬ ಪರಲೋಕದಲ್ಲಿರುವಂಥ ದೂತರಲ್ಲೇ ಒಬ್ಬ ದೂತನು, ಹಿರಿಯ ದೂತನು, ಬಲಿಷ್ಠ ದೂತನು ಅಂತ ಹೇಳ್ಕೊಳ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಇವಾಗ ಟೋಟಲಿ ಜಗತ್ತು ಇದೆಯಲ್ಲ, ಈ ಜಗತ್ತು ದೇವದೂತರ ಆತ್ಮಗಳೇ. ಆಕಾಶ ಆಗಿರ್ಬೋದು, ಇಲ್ಲ ಸೂರ್ಯಚಂದ್ರ ನಕ್ಷತ್ರಗಳಾಗಿರ್ಬೋದು, ಅದೇ ಪ್ರಕಾರ ಮೇಘಗಳಾಗಿರ್ಬೋದು, ಇವೆಲ್ಲ ನೋಡುವಾಗ ದೇವದೂತರ ಆತ್ಮಗಳೇ. ಆದರೆ ಇಲ್ಲಿ ಪ್ರತ್ಯೇಕವಾಗಿ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಈ ಮಾತನ್ನು ಬರೆಸಿದ್ದಾರೆ. ಇದು ಯಾರಿಗೆ ಸಂಬಂಧಪಟ್ಟದ್ದು, ಯಾರನ್ನು ಕುರಿತು ಹೇಳುವಂಥದ್ದು? ಯೇಸು ಕ್ರಿಸ್ತರನ್ನು ಕುರಿತು ಹೇಳುವಂಥದ್ದಾ ಅಥವಾ ಒಬ್ಬ ದೂತನನ್ನು ಕುರಿತು ಹೇಳುವಂಥದ್ದಾ? ದೇವದೂತನನ್ನು ಅಂತ ಒಂದು ವೇಳೆ ಅಂದುಕೊಂಡ್ರೆ, ಯೇಸು ಕ್ರಿಸ್ತರು ಸೃಷ್ಟಿಕರ್ತನು, ಯೇಸು ಕ್ರಿಸ್ತರು ದೇವರಿಗೆ ಸಮಾನನು. ಪರಲೋಕದಲ್ಲಿ ದೇವರ ಸಿಂಹಾಸನದ ಬಳಿಯಲ್ಲಿ ಯೇಸು ಪ್ರಭು ಇರುವಾಗ ಇಲ್ಲಿ ಒಬ್ಬ ದೇವದೂತನು ಕಾಣ್ತಾ ಇದ್ದಾನೆ. ಪರಲೋಕದಲ್ಲಿ ಯೇಸು ಕ್ರಿಸ್ತರು ದೇವರ ಬಳಿಯಲ್ಲಿ ಇರುವಾಗ, ಆ ದೇವರ ಮೂಲಕ ಟೋಟಲ್ ಜಗತ್ತನ್ನು ಉಂಟಾಗಿರುವಾಗ, ಅಂದರೆ ಯೇಸು ಕ್ರಿಸ್ತರ ಮೂಲಕ ಉಂಟಾಗಿರುವಾಗ, ಈ ವಚನ ಯೇಸು ಕ್ರಿಸ್ತರಿಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ತಾರೆ ಪ್ರಿಯರೇ. ಈ ವಚನ ಯೇಸು ಕ್ರಿಸ್ತರಿಗಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ಮತ್ತು ಕೆಲವರು ಇಲ್ಲ ಇಲ್ಲ ಯೇಸು ಕ್ರಿಸ್ತರು ಅಂತ ಹೇಳ್ತಾರೆ. ಬೈಬಲ್ ಪ್ರಕಾರ ಯಾವುದು ಸತ್ಯ, ಯಾವುದು ಸುಳ್ಳು ಅಂತ ಪರಿಶೋಧನೆ ಮಾಡಿದಾಗ ವಾಕ್ಯದ ಮೂಲಕ ನಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ ಓದಿದಾಗ
ಯಾರಪ್ಪ ಈ ದೇವದೂತ? ಈ ದೇವದೂತನಿಗೆ ಏನಪ್ಪ ಇದು ಮೇಘಗಳೇನು, ಮುಗಿಲು ಬಿಲ್ಲು ಏನು, ಮುಖಕ್ಕೇನು ಸೂರ್ಯನಂತೆ ಕಾಣ್ತಾ ಇದ್ದಾನಂತೆ, ಪಾದಗಳೇನು ಕಂಬಗಳಂತೆ ಅಂದರೆ ಬೆಂಕಿ ಕಂಬಗಳ ಹಾಗೆ ಕಾಣ್ತಾ ಇದೆಯಂತೆ, ಆತನ ಕೈಯಲ್ಲಿ ಚಿಕ್ಕ ಸುರುಳಿ ಇದೆಯಂತೆ, ಒಂದು ಕಾಲೇನು ಸಮುದ್ರದಲ್ಲಿ ಇಟ್ಟಿದ್ದಾನಂತೆ, ಮತ್ತೊಂದು ಕಾಲೇನು ಭೂಮಿ ಮೇಲೆ ಇಟ್ಟಿದ್ದಾನಂತೆ, ಯಾರೀತ ಅಂತ ಮೊದಲನೇದಾಗಿ ನಾವು ಪ್ರಶ್ನೆ ಹಾಕಿಕೊಂಡಾಗ ಅದಕ್ಕೆ ವಾಕ್ಯದ ಮೂಲಕ ಉತ್ತರ ಸಿಗುತ್ತೆ ರೀ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಗಮನಿಸೋಣ. ಹೀಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು ಅಂತ ಹೇಳುವಂಥ ಮಾತು. ಇಲ್ಲಿ ನೋಡಿ 3ನೇ ಅಧ್ಯಾಯ 1ನೇ ವಚನದಲ್ಲಿ, ಇಗೋ ನನ್ನ ದೂತನನ್ನು ಕಳಿಸುತ್ತೇನೆ, ಆತನು ತನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. 3ನೇ ಅಧ್ಯಾಯ 1ನೇ ವಚನದಲ್ಲಿ ಇದೆ ನೋಡಿ, ಇದು ದೀಕ್ಷಾ ಸ್ನಾನ ಕೊಟ್ಟಿದ್ದಾನಲ್ಲ, ದೀಕ್ಷಾ ಸ್ನಾನ ಮಾಡಿಸಿದ್ದಾರೆ ನೋಡಿ, ಬ್ಯಾಪ್ಟಿಸಮ್ ಮಾಡಿಸಿರುವಂಥ ಯೋಹಾನನಿಗೆ ಸಂಬಂಧಪಟ್ಟಂಥ ವಚನ 3ನೇ ಅಧ್ಯಾಯ 1ನೇ ವಚನದಲ್ಲಿ ಮೊದಲನೇ ಮಾತು. ಇಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ಎಲ್ಲಿರಿತ ಆ ಮಾತು ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆಯ 11ನೇ ಅಧ್ಯಾಯ 10ನೇ ವಚನವನ್ನು ನೋಡಿ ಪ್ರಿಯರೇ. ಇಗೋ ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದದೆಯೋ ಆ ಪುರುಷನು ಇವನೇ. ಯಾರು? ಯೋಹಾನನು. ಮಲಾಕಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಆ ದೂತನು ಯಾರಂತ ನೋಡುವಾಗ ಯೋಹಾನನು. ಅಂದರೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಒಬ್ಬ ದೂತನ ಬಗ್ಗೆ, ಆ ದೂತನಂತಿದೆಯಲ್ಲ ಯೋಹಾನನ ಬಗ್ಗೆ ಹೇಳಿರಪಟ್ಟಿರುವುದು. ಇದು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಆ ದೂತನ ಬಗ್ಗೆ ಅಲ್ಲ. ಆ ದೂತನು ಯಾರು ಎನ್ನುವಂಥದ್ದು ಇವಾಗ ನಾವು ಪರಿಶೋಧನೆ ಮಾಡ್ತಾ ಇದ್ದೀವಿ. ಕೆಲವು ಸಂದರ್ಭಗಳಲ್ಲಿ ಪರಲೋಕದಲ್ಲಿದ್ದಂಥ ದೇವದೂತರು ಎಂದು, ಅದೇ ಪ್ರಕಾರ ಈ ಪ್ರಕೃತಿಯಲ್ಲಿ ಇದ್ದಂಥ ಗಾಳಿ ಆಗಿರ್ಬೋದು, ಇಲ್ಲಾಂದರೆ ಮಳೆ ಆಗಿರ್ಬೋದು, ಇಲ್ಲಾಂದರೆ ಇವುಗಳಿಗೆ ತನ್ನ ದೂತರನ್ನಾಗಿ ಮಾಡಿಕೊಂಡಿದ್ದಾನೆಂತ ಅದನ್ನು ಹೇಳ್ತಾ ಇರ್ತಾನೆ. ಅದೇ ಪ್ರಕಾರ ಸೇವಕರಿಗೂ, ಅಂದರೆ ಪ್ರವಾದಿಗಳಿಗೆ ಆಗಿರ್ಬೋದು, ಸೇವಕರಿಗೆ ನನ್ನ ದೂತರು ಎಂದು ಇಲ್ಲ ಸೇವಕರು ಎಂದು ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ಅರಸರಿಗೂ ಕೂಡ ಹೇಳಿದ್ದಾರೆ. ಅರಸರು ಕೂಡ ದೇವರು. ಓಕೆ, ಇವಾಗ ಮಲಾಕಿ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ ಇದ್ದಂತೆ ಈ ದೂತನು ಯೋಹಾನ್ ಬಗ್ಗೆ ಬರೆಯಲ್ಪಟ್ಟಿದೆ. ಇದೇ ವಚನದಲ್ಲಿ ಇನ್ನೊಬ್ಬ ದೂತರು ಕಾಣ್ತಾರೆ. ಯಾರವರು ಅಂತ ನೋಡುವಾಗ ಪರಿಶೋಧನೆ ಮಾಡೋಣ. 3ನೇ ಅಧ್ಯಾಯ 1ನೇ ವಚನ ಓದ್ತಾ ಇದ್ದೀನಿ. ಇಗೋ ನನ್ನ ದೂತನನ್ನು ಕಳಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಒಡಂಬಡಿಕೆಯ ದೂತನು ಅಂದರೆ ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅಂದರೆ ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಈತನು ಬಂದಾಗ ಏನ್ರಿ, ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಯಾರು ಈತನಂತ ನೋಡುವಾಗ ಒಡಂಬಡಿಕೆಯ ದೂತನಂದಾಗ ಏನ್ರಿ, ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ಬರ್ತಾರಲ್ಲ, ಹೊಸ ಒಡಂಬಡಿಕೆಯನ್ನು ಕೊಡೋದಕ್ಕೆ ಬರ್ತಾರೆ ನೋಡಿ. ಆ ಹೊಸ ಒಡಂಬಡಿಕೆ ಕೊಡೋದಕ್ಕೆ ಬಂದಿರುವಂಥ ಪ್ರಭು, ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂಥ ಆ ಪ್ರಭುವಿಗೆ ಸಂಬಂಧಪಟ್ಟಂಥ ವಚನವೇ ಈ ಮಾತು. ಅಂದರೆ ಯೇಸು ಕ್ರಿಸ್ತರಿಗೆ ದೂತನು ಎಂದು ಬರೆಯಲ್ಪಟ್ಟಿದೆಯಾ ಅಂತ ನೋಡುವಾಗ ಬರೆಯಲ್ಪಟ್ಟಿದೆ. ಅನೇಕ ಕಡೆ, ಕೆಲವು ಕಡೆ ಪರಿಶೋಧನೆ ಮಾಡುವಾಗ ಇರುತ್ತೆ. ಬೈಬಲ್ನಲ್ಲಿ ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೆ ಅನೇಕ ಸಾರಿ ಯೇಸು ಪ್ರಭು ಕಾಣಿಸ್ಕೊಳ್ತಾರೆ. ಅಂದರೆ ಯೇಸು ಪ್ರಭು ಹೆಸರಿನಲ್ಲಿ ಕಾಣಿಸ್ಕೊಳ್ಳಲ್ಲ,
ಯೆಹೋವನ ಹೆಸರಿನಲ್ಲಿ ಕಾಣಿಸ್ಕೊಳ್ತಾರೆ, ಕೆಲವು ಸಂದರ್ಭಗಳಲ್ಲಿ ಯೆಹೋವನ ದೂತನ ಹೆಸರಿನಲ್ಲಿ ಕಾಣಿಸ್ಕೊಳ್ತಾರೆ. ಇಲ್ಲಿ ನೋಡುವಾಗ ಈ ದೂತನು ಯಾರೂ ಅಲ್ಲ, ಯೇಸು ಕ್ರಿಸ್ತರು. ಮತ್ತೊಂದು ಸಾರಿ ಗಮನಿಸೋಣ, ಮತ್ತೊಂದು ಸಾರಿ ನೀವು ಪರಿಶೋಧನೆ ಮಾಡಿ, ಯಾಕೆಂದರೆ ಪರಿಶೋಧನೆ ಮಾಡದೆ ಹೋದರೆ ಅರ್ಥ ಆಗಲ್ಲ. 3ನೇ ಅಧ್ಯಾಯ 1ನೇ ವಚನದಲ್ಲಿ ಕೆಳಗಡೆ ಮಾತು, ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುತ್ತಾನೆ, ಇಲ್ಲಾಂದ್ರೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಬರುವಂಥ ದಿನವನ್ನು ಯಾರು ತಾಳಾರು? ಅಂದರೆ ಆತನೇ ಯೇಸು ಪ್ರಭು. ಇದು 1ನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ವಚನ ರೀ. ಇದು ಯೇಸು ಕ್ರಿಸ್ತರು ಬಂದಾಗ ಯಾಜಕರು ಇದ್ದಾರೆ, ಮಹಾಯಾಜಕರು ಇದ್ದಾರೆ, ಪರಿಶಾಯರಿದ್ದಾರೆ. ಇವ್ರ್ಯಾರು ಕೂಡ ಏನ್ರಿ ಸಹಿಸ್ಕೊಂಡಿಲ್ಲ ರೀ, ನಿಂತಿಲ್ಲ. ಅವ್ರು ಯಾರು ಕೂಡ ಅಂದರೆ ನಂಬಿಲ್ಲ, ತಿಳ್ಕೊಂಡಿಲ್ಲ. ಇನ್ನು ಕೆಲವು ವಚನಗಳನ್ನು ತೋರಿಸ್ತೀನಿ. ಇವಾಗ ಪ್ರಕಟಣೆ ಗ್ರಂಥದಲ್ಲಿ ಬಲಿಷ್ಠನಾದಂಥ ದೇವದೂತನು ಬಂದಿದ್ದಾನೆ. ಆ ದೇವದೂತನಿಗೆ ಮೇಘಗಳಿದೆಯಂತೆ, ಮೇಘಗಳನ್ನು ಧರಿಸಿಕೊಂಡಿದ್ದಾನಂತೆ, ಮುಗಿಲು ಬಿಲ್ಲು ಇದೆಯಂತೆ. ಆನಂತರ ಪ್ರಿಯರ ದೇವರ ಮಕ್ಕಳಿರ ಮುಖವು ಹೇಗೆ ಕಾಣ್ತಾ ಇದೆ ಅಂತ ನೋಡುವಾಗ ಸೂರ್ಯನ ಹಾಗೆ ಕಾಣ್ತಾ ಇದೆಯಂತೆ. ಸೂರ್ಯನು ಕೊಡುವಂಥ ಬೆಳಕಿರುತ್ತಲ್ಲ, ಸೂರ್ಯಕಾಂತಿ ಬೆಳಕು, ಅಷ್ಟೊಂದು ಭಯಂಕರವಾದಂಥ ಬೆಳಕು, ಇಲ್ಲಾಂದರೆ ಆ ಒಂದು ಸೂರ್ಯನು ಉರಿಯುವಂಥ ರೀತಿಯಲ್ಲಿ ಆತನ ಮುಖ ಕಾಣ್ತಾ ಇದೆಯಂತೆ. ವಿಮೋಚನೆ ಕಾಂಡ 24ನೇ ಅಧ್ಯಾಯ 15ನೇ ವಚನ 16ನೇ ವಚನವನ್ನು ನೋಡೋಣ. ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಅದನ್ನು ಮುಚ್ಚಿಕೊಂಡಿತ್ತು. ಯೆಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತ್ತು ಮತ್ತು ಆ ಮೇಘವು 6 ದಿನಗಳವರೆಗೆ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. ಮತ್ತು ಆ ಮೇಘವು 6 ದಿನಗಳವರೆಗೆ ಮುಚ್ಚಿಕೊಂಡಿತ್ತು. ಅಲ್ಲಿ ಯಾರಿದ್ದಾರಂತ ನೋಡುವಾಗ ಯೆಹೋವನು. ಅಂದರೆ ಆ ಬೆಟ್ಟದಲ್ಲಿ ಯೆಹೋವನಿದ್ದಾನ, ಸೀನಾಯಿ ಬೆಟ್ಟದಲ್ಲಿ ಯೆಹೋವನಿದ್ದಾನ. ಗಮನಿಸ್ರಿ, ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಅದನ್ನು ಮುಚ್ಚಿಕೊಂಡಿತ್ತು, ಯೆಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತ್ತು ಮತ್ತು ಆ ಮೇಘವು 6 ದಿನಗಳವರೆಗೆ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. 7ನೇ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. ಆ ಮೇಘಗಳಿದೆಯಂತೆ. ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಮೇಘವನ್ನು ಧರಿಸಿಕೊಂಡಿದ್ದಾರಂತೆ, ಮೇಘವನ್ನು ಧರಿಸಿಕೊಂಡಿದ್ದಾರಂತೆ. ಇಲ್ಲಿ ನೋಡುವಾಗ ಇಲ್ಲಿ ಆ ಸೀನಾಯಿ ಬೆಟ್ಟದಲ್ಲಿ ಯಾರಿದ್ದಾರೆ? ಸೀನಾಯಿ ಬೆಟ್ಟದಲ್ಲಿ ಯೇಸು ಕ್ರಿಸ್ತರಿಲ್ವಾ? ಯೇಸು ಕ್ರಿಸ್ತರು ಇಲ್ಲಂತೀರಾ? ತಂದೆಯಾದ ದೇವರಿದ್ದಾರೆ, ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ಇದ್ದಾರೆ. ಅಲ್ಲಿ ತಂದೆಯಾದ ದೇವರು ಇದ್ದಾರೆ, ಯೇಸು ಪ್ರಭು ಕೂಡ ಇದ್ದಾರೆ. ಅಂದರೆ ತಂದೆಯಾದ ದೇವರನ್ನಾಗಿರ್ಬೋದು, ಯೇಸು ಪ್ರಭುವನ್ನಾಗಿರ್ಬೋದು ನೇರವಾಗಿ ಮುಖಾಮುಖಿಯಾಗಿ ನೋಡ್ತಾ ಇಲ್ಲ. ಇಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಸೀನಾಯಿ ಬೆಟ್ಟದ ಮೇಲೆ ನಿಂತಿತ್ತು ಮತ್ತು ಆ ಮೇಘವು 6 ದಿನಗಳವರೆಗೆ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. 7ನೇ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. ಯೆಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. 40 ದಿವಸಗಳು. ಇಲ್ಲಿ ನೋಡುವಾಗ ತಂದೆಯಾದ ದೇವರು ಇದ್ದಾರೆ, ಯೇಸು ಪ್ರಭು ಕೂಡ ಇದ್ದಾರೆ. ಮತ್ತೊಂದು ವಚನವನ್ನು ಕೂಡ ನೋಡೋಣ. ಅದೇ ವಿಮೋಚನೆ ಕಾಂಡ 40ನೇ ಅಧ್ಯಾಯ 34ನೇ ವಚನ 35ನೇ ವಚನ ನೋಡೋಣ. ಆ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು. ದೇವದರ್ಶನದ ಗುಡಾರ ಅಂದರೆ ಆ ಗುಡಾರದಲ್ಲಿ ಏನಿದೆ? ದೇವರ ಮಂಜೂಸು. ಅದರಲ್ಲಿ ಏನು? ದೇವರ ಶಾಸನಗಳು, ಅಂದರೆ ವಾಕ್ಯಗಳು, ದೇವರ ವಾಕ್ಯಗಳಿದೆ. ಈ ದೇವರ ವಾಕ್ಯವನ್ನು ಕುರಿತು ಒಂದು ಸಾರಿ ನೋಡುವಾಗ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆ ವಾಕ್ಯವಾಗಿರುವಂಥ ಆತನು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದನು ಅಂತಿರುತ್ತೆ. ಅಲ್ಲಿ ಆ ಗುಡಾರದಲ್ಲಿ ಏನಿದೆ ಅಂತ ನೋಡುವಾಗ ದೇವರ ಮಂಜೂಸು, ಅಂದರೆ ದೇವರ ವಾಕ್ಯವು, ಅಂದರೆ ಯೇಸು ಕ್ರಿಸ್ತರು. ಅಂದರೆ ಯಾರಿದ್ದಾರೆ? ಯೇಸು ಕ್ರಿಸ್ತರು. ಆ ಯೇಸು ಕ್ರಿಸ್ತರನ್ನು ಮೇಘವು ಮುಚ್ಚಿಕೊಂಡಿದೆಯಾ?
ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಇಸ್ರಾಯೇಲರು ಮುಂದೆ ಪ್ರಯಾಣ ಮಾಡುವರು. ಆ ಮೇಘವು ಬಿಡದೆ ಇರುವಾಗ ಅದು ಬಿಡುವ ತನಕ ಪ್ರಯಾಣ ಮಾಡದೇ ಇರುವರು. ಅಂದರೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಪ್ರಯಾಣದಲ್ಲಿದ್ದಾರಲ್ಲ, ಅರಣ್ಯದಲ್ಲಿ ಇದ್ದಾರೆ. ಈ ಅರಣ್ಯದಲ್ಲಿದ್ದಾಗ ಮುಖ್ಯ ನಾಯಕನು ಮೋಶೆ ಆರೋನನು. ಇವಾಗ ಅರಣ್ಯದಲ್ಲಿ ಎಲ್ಲಿ ತನಕ ಪ್ರಯಾಣ ಮಾಡಬೇಕು ಅಂತೇಳಿ ದೇವರು ಒಂದು ನೇಮಿಸಿದ್ದಾನೆ. ಏನು ನೇಮಿಸಿದ್ದಾನಂತ ನೋಡುವಾಗ ದೇವದರ್ಶನದ ಗುಡಾರ ಇರುತ್ತೆ. ದೇವದರ್ಶನದ ಗುಡಾರ, ಈ ಗುಡಾರಲ್ಲಿ ಹಾಕಿದಾಗ ಆ ಗುಡಾರ ಎಲ್ಲಿ ಎತ್ತಲ್ಪಟ್ಟು ಮುಂದೆ ಪ್ರಯಾಣ ಮಾಡುತ್ತೋ, ದೇವದರ್ಶನದ ಗುಡಾರ ಎತ್ತಲ್ಪಟ್ಟು ಮುಂದೆ ಪ್ರಯಾಣ ಮಾಡುತ್ತೋ, ಅಂದರೆ ಮುಂದೆ ಹೋಗುತ್ತೋ, ಆವಾಗ ಇವರೆಲ್ಲರೂ ಸಿದ್ಧರಾಗಬೇಕು. ಅಂದರೆ ಆ ಗುಡಾರ, ದೇವದರ್ಶನದ ಗುಡಾರ ಇದೆಯಲ್ಲ, ಈ ದೇವದರ್ಶನದ ಈ ಗುಡಾರ, ಆ ಗುಡಾರದಲ್ಲಿ ಮಂಜೂಸಿರುತ್ತೆ. ಈ ಗುಡಾರ ಎತ್ತಲ್ಪಡತ್ತಂತೆ. ನೋಡಿ, ಗಮನಿಸಿರಿ ಒಂದ್ಸಾರಿ. ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತ್ತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ, ಈ ಗುಡಾರದ ಮೇಲೆ ಮೇಘವಿರುತ್ತಲ್ಲ, ಈ ಮೇಘವು ಆ ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಅವಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಇವರು ಪ್ರಯಾಣ ಸಾಗಿಸ್ಬೇಕು. ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಇಸ್ರಾಯೇಲರು ಮುಂದೆ ಪ್ರಯಾಣ ಮಾಡುವರು. ಆ ಮೇಘವು ಬಿಡದೆ ಇರುವಾಗ, ಅಂದರೆ ಆ ಗುಡಾರದ ಮೇಲೆ ಇರುವಾಗ, ಆ ಮೇಘವು ಗುಡಾರದ ಮೇಲೆ ಇರುವಾಗ ಯಾರು ಕೂಡ ಮುಂದೆ ಹೋಗಬಾರ್ದು, ಅಲ್ಲೇ ಇರಬೇಕು. ಆಗ್ಲೊತ್ತಿದ್ರೆ ಆ ಮೇಘವು ಅವರೆಲ್ಲರಿಗೆ ತಂಪು ಕೊಡುವಂಥದ್ದು. ರಾತ್ರಿ ಹೊತ್ತು ಪ್ರಯಾಣ ಮಾಡಿದ್ರೆ ಅಗ್ನಿಸ್ತಂಭ, ರಾತ್ರಿ ಪ್ರಯಾಣ ಮಾಡುವಂಥದ್ದು ಇದೆ ನೋಡಿ, ಅಗ್ನಿಸ್ತಂಭಗಳು, ಮೇಘಸ್ತಂಭಗಳು, ಅಗ್ನಿಸ್ತಂಭಗಳು. ಇದು ಯಾರು ಧರಿಸ್ಕೊಂಡಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರು. ಅಲ್ಲಿ ಅವರ ಮಧ್ಯದಲ್ಲಿ ಯಾರಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರಿದ್ದಾರೆ, ತಂದೆಯಾದ ದೇವರು ಇದ್ದಾರೆ, ಮೇಘವು ಎನ್ನುವಂಥ ದೂತನೂ ಇದೆ. ಮೇಘವು ಯೇಸು ಕ್ರಿಸ್ತರಲ್ಲ, ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಇರುವಂಥ ದೂತನು. ಈ ದೂತನು ಮೇಘವನ್ನು ಧರಿಸಿಕೊಂಡಿದ್ದಾನೆ ಅಂದರೆ ಏನ್ರಿ, ಅಲ್ಲಿ ಆತ್ಮಿಕವಾಗಿ ಇದ್ದಾರೆ ಪ್ರಿಯರೇ. ಅಂದರೆ 1ನೇ ಶತಮಾನದಲ್ಲಿ ಶಾರೀರಿಕವಾಗಿ ಕಾಣ್ತಾ ಇದ್ದಾರಲ್ಲ ಅಂಥ ಆಕಾರ ಅಲ್ಲ, ಆತ್ಮಿಕವಾಗಿ ಅಲ್ಲಿ ಅವರ ಮಧ್ಯದಲ್ಲಿ ಪ್ರಭು ಇದ್ದಾರೆ. ಒಂದ್ಸಾರಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 2ನೇ ವಚನ. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹು ಮಂದಿಯ ವಿಷಯದಲ್ಲಿಯೂ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅವರು ಕೆಟ್ಟ ವಿಷಯವನ್ನು ಆಶಿಸಿದಂತೆ ನಾವು ಆಶಿಸುವವರಾಗಿರಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರಾಧಿಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆಯಲ್ಲ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಅವರ ಮಧ್ಯದಲ್ಲಿ ಏನ್ರಿ ಪ್ರಭು ಇದ್ದಾರೆ. ಅರ್ಥ ಆಗತ್ತಾ ಪ್ರಿಯರೇ? ಅರ್ಥ ಮಾಡ್ಕೊಳ್ಳಿ. ಇವಾಗ ಬನ್ನಿ ಪ್ರಕಟಣೆ ಗ್ರಂಥ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಯಾರು ಕಂಡಿದ್ದಾರೆ? ಯೋಹಾನನು ಕಂಡಿದ್ದಾನೆ. ಎಲ್ಲಿ ಕಂಡಿದ್ದಾನೆ? ದರ್ಶನದಲ್ಲಿ ಕಂಡಿದ್ದಾನೆ. ಪತ್ಮೋಸು ದ್ವೀಪದಲ್ಲಿ ಸೆರೆಯಲ್ಲಿರ್ತಾನೆ. ಅಂದರೆ ಪತ್ಮೋಸು ದ್ವೀಪ ಅಂದರೆ ಸಮುದ್ರ ಮಧ್ಯದಲ್ಲಿ, ಸಮುದ್ರದಲ್ಲಿ ಒಂದು ದ್ವೀಪ. ಆಗಿನ ಕಾಲದಲ್ಲಿ ಅಲ್ಲಿ ಯಾರಿಲ್ಲ. ಈಗಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ಪಟ್ಟಣವಾಗಿದೆ ರೀ ಅದು. ಯೋಹಾನನನ್ನು ಪತ್ಮೋಸು ದ್ವೀಪದಲ್ಲಿ ಹಾಕಿದಾಗ ಅಲ್ಲಿ ಜನರಿದ್ದಿಲ್ಲ ಅವಾಗ. ಅಂಥ ಒಂದು ಸಮುದ್ರದ ಮಧ್ಯದಲ್ಲಿ ಒಂದು ಚಿಕ್ಕದೊಂದು ದ್ವೀಪ ಥರ ಇರುತ್ತೆ, ಅಲ್ಲಿ ಹಾಕಿದ್ದಾರೆ. ಅಲ್ಲಿ ದರ್ಶನವನ್ನು ನೋಡ್ತಾ ಇದ್ದಾನೆ ಯೋಹಾನನು.
ಅಂದರೆ ಆತನು ಮೇಘವನ್ನು ಧರಿಸಿಕೊಂಡಿದ್ದನು. ಆತನ ಮೇಲೆ ಮೇಘ ಇದೆ. ಮೇಘದ ಬಗ್ಗೆ ಗೊತ್ತಾಯ್ತಾ? ಅಂದರೆ ದೇವದೂತನು ಅನ್ನೋದಕ್ಕೆ ಮಲಾಕಿ ಗ್ರಂಥದಲ್ಲಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ಕೆಳಗಡೆ ಮಾತಲ್ಲಿ ಒಡಂಬಡಿಕೆಯ ದೂತನು ಅಂತ ಬರೆಯಲ್ಪಟ್ಟಿದೆ. ಒಡಂಬಡಿಕೆಯ ದೂತನು ಎಂದು. ಆ ದೂತನು ಯಾರೂ ಅಲ್ಲ, ಯೇಸು ಕ್ರಿಸ್ತರು. ಮತ್ತು ಈ ದೂತನು ಯಾರೂ ಅಲ್ಲ, ಯೇಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಿದೆ. ಆತನ ಮೇಲೆ ಮುಗಿಲು ಬಿಲ್ಲು ಇತ್ತು. ಕಾಮನ ಬಿಲ್ಲು, ಮುಗಿಲು ಬಿಲ್ಲು ಅಂತಾರಲ್ಲ, ಈ ಮುಗಿಲು ಬಿಲ್ಲು ಇತ್ತಂತೆ ಆತನ ಮೇಲೆ. ದೇವದೂತನ ಮೇಲೆ ಮುಗಿಲು ಬಿಲ್ಲು ಇರುತ್ತಾ? ಮುಗಿಲು ಬಿಲ್ಲು ದೇವದೂತ, ಮೇಘವು ದೇವದೂತ. ಆ ದೇವದೂತ ಎನ್ನುವಂಥ ಮುಗಿಲು ಬಿಲ್ಲು ಆತನ ಮೇಲೆ ಇದೆಯಂತೆ. ಯೆಹೆಜ್ಕೇಲನ ಗ್ರಂಥ 1ನೇ ಅಧ್ಯಾಯ 28ನೇ ವಚನವನ್ನು ಒಂದ್ಸರಿ ಗಮನಿಸಿರಿ ಪ್ರೇರೆ. 27, 28ನೇ ವಚನವನ್ನು ನೋಡೋಣ. ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಮೇಲ್ಗಡೆ ಸುವರ್ಣದ ತಳತಳಿಸುತ್ತದೋ, ಬೆಂಕಿಯು ಆ ರೂಪದೊಳಗೆಲ್ಲ ಪ್ರಜ್ವಲಿಸುತ್ತದೋ ಎಂಬಂತಿರುವ ಅದ್ಭುತ ಕಾಂತಿಯನ್ನು ಕಂಡೆನು. ಈತನು ಕೂಡ ಅಂದರೆ ಯೆಹೆಜ್ಕೇಲನು ಕೂಡ ದರ್ಶನ ನೋಡ್ತಾ ಇದ್ದಾನೆ. ಓಕೆನಾ? ಅದ್ಭುತ ಕಾಂತಿಯನ್ನು ಕಂಡೆನು. ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಕೆಳಗಡೆ ಬೆಂಕಿಯು ಉರಿಯುತ್ತದೋ ಎಂಬಂತಿರುವ ಮಹಾ ತೇಜಸ್ಸು ನೋಡಿದೆನು. ಅಂದರೆ ಸೊಂಟ ಭಾಗದಿಂದ ಕೆಳಗಡೆ ಅಂದರೆ ಕಾಲುಗಳು. ಮತ್ತೊಂದು ಸಾರಿ ಗಮನಿಸ್ರಿ. ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಕೆಳಗಡೆ ಬೆಂಕಿಯು ಉರಿಯುತ್ತದೋ ಎಂಬಂತಿರುವ ಮಹಾ ತೇಜಸ್ಸು ನೋಡಿದೆನು. ಮತ್ತು ಪ್ರಕಾಶವು ಆತನನ್ನು ಸುತ್ತಿಕೊಂಡಿತ್ತು. ಮಳೆಗಾಲದಲ್ಲಿ ಮೇಘಮಂಡಲದೊಳಗೆ ಬಿಲ್ಲು ಒಳೆಯುವಂತೆ ಆತನ ಸುತ್ತಣ ಪ್ರಕಾಶವು ಒಳೆಯುತ್ತಿತ್ತು. ಹೀಗೆ ಯೆಹೋವನ ಮಹಿಮಾದ್ಭುತ ದರ್ಶನವೂ ಆಯಿತು. ಇದು ಕಣ್ಣಿಗೆ ಬೀಳಲು ನಾನು ಅಡ್ಡಬಿದ್ದು ಮಾತಾಡುವ ಆತನ ವಾಣಿಯನ್ನು ಕೇಳಿದೆನು. ಅಂದರೆ ಒಂದು ಕಾಲದಲ್ಲಿ ಯೆಹೆಜ್ಕೇಲನಿಗೆ ದರ್ಶನವಾಗಿದ್ದಾರೆ. ಈ ದರ್ಶನದಲ್ಲಿ ಕೂಡ ನೋಡುವಾಗ ಮಳೆ ಆಗುವಂಥ ಸಮಯದಲ್ಲಿ ಕಾಮನ ಬಿಲ್ಲು ಅಂತಾರಲ್ಲ, ಕಾಮನ ಬಿಲ್ಲು, ಮುಗಿಲು ಬಿಲ್ಲು. ಆ ಮುಗಿಲು ಬಿಲ್ಲು ತಲೆ ಮೇಲೆ ಇದೆ ಅಂತ. ಯಾರ ತಲೆ ಮೇಲೆ? ದೂತನ ತಲೆ ಮೇಲೆ. ಯಾವ ದೂತ? ಯೇಸು ಕ್ರಿಸ್ತರು ಎಂಬುವಂಥ ದೂತನು. ದೂತನು ಅಂದರೆ ಸೇವಕನು. ಒಂದು ಕಾಲದಲ್ಲಿ ಸೇವಕನಾಗಿ ಬಂದಿದ್ದಾನ. ಸೇವಕನಾಗಿ ಬಂದು ಪರಲೋಕಕ್ಕೆ ಹೋಗಿದ್ದಾನೆ. ದೇವರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ. ಇರಲಿ, ಅದಕ್ಕಿಂತ ಮುಂಚಿತವಾಗಿ ಮಾನವನಾಗಿ, ಒಬ್ಬ ಸಾಮಾನ್ಯನಾಗಿ ಅದೇ ಪ್ರಕಾರ ಆತನಿಗೆ ದೂತನು ಎನ್ನುವಂಥ ಹೆಸರು ಕೂಡ ಇದೆ. ಒಂದು ರೀತಿಯಲ್ಲಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಪೂರ್ತಿ ಸಂಪೂರ್ಣವಾಗಿ ತಗ್ಗಿಸಿಕೊಂಡಿರುವುದರಿಂದ ಈ ಥರ ಹೆಸರು ಪ್ರಿಯರೇ, ಸೇವಕರು ಇದ್ದು. ಆತನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಆತನ ತಲೆಯ ಮೇಲೆ ಇನ್ನೊಂದು ವಚನವನ್ನು ಕೂಡ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನ 5ನೇ ವಚನ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ಲೋಕ ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು. ಲೋಕ ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗೆ ಮಹಿಮೆ ಇದೆಯಲ್ಲ ದೇವರೇ, ನಿನ್ನ ಬಳಿಯಲ್ಲಿ ನನಗೆ ಮಹಿಮೆ ಇದೆ. ನಿನ್ನ ಸಿಂಹಾಸನದ ಪಕ್ಕದಲ್ಲಿದ್ದೇನೆ. ಅಂದರೆ ದೇವರ ಸಿಂಹಾಸನದ ಪಕ್ಕದಲ್ಲಿ ಇರುವಾಗ ಎಲ್ಲ ಮಹಿಮೆ ಯೇಸು ಪ್ರಭುಗೆ ಇದೆ ರೀ. ಅಂದರೆ ತಂದೆಯಾದ ದೇವರಿಗೆ ಮಾತ್ರವಲ್ಲ, ಯೇಸು ಪ್ರಭುಗೂ ಕೂಡ ಆ ಮಹಿಮೆ ಇದೆ. ಆ ಮಹಿಮೆಯಿಂದ ನನ್ನನ್ನು ಮಹಿಮೆ ಪಡಿಸು ದೇವರೇ ಅಂತಾರೆ. ಅಂದರೆ ಈ ಮುಗಿಲು ಬಿಲ್ಲು ಆಗಿರ್ಬೋದು, ಇಲ್ಲಾಂದರೆ ಆ ಮೇಘಗಳು ಆಗಿರ್ಬೋದು, ಇದೆಲ್ಲ ಒಂದು ಕಾಲದಲ್ಲಿ ಆತನಿಗೆ ಕೊಟ್ಟಂಥ ಒಂದು ಮಹಿಮೆ, ಯೇಸು ಪ್ರಭುಗೆ ಕೊಟ್ಟಂಥ ಒಂದು ಮಹಿಮೆ. ದೇವರಿಗಿರುವಂಥ ಮಹಿಮೆ ಯೇಸು ಪ್ರಭು ಕೂಡ ಇದೆ ರೀ. ದೇವರಿಗೆ ಇರುವಂಥ ಮಹಿಮೆ ಯೇಸು ಪ್ರಭು ಕೂಡ ಇದೆ. ಆ ಯೇಸು ಪ್ರಭುಗೆ ಕೊಟ್ಟಂಥ ಮಹಿಮೆ ಯಾರಂತ ನೋಡುವಾಗ ತಂದೆಯಾದ ದೇವರೇ. ಅಷ್ಟು ಉನ್ನತನಾಗಿ ಶ್ರೇಷ್ಠನಾಗಿದ್ದಾರೆ ಯಾರು? ಪ್ರಭು. ಭೂಲೋಕಕ್ಕೆ ಬರುವಾಗ ಒಬ್ಬ ಸಾಮಾನ್ಯನಾಗಿ ಬಂದಿದ್ದಾರೆ. ನಡೆದೋಗಿರುವಂಥ ಕೆಲವು ಘಟನೆಗಳನ್ನು ಬರೆದಿದ್ದಾರೆ. ಪ್ರಭು ದರ್ಶನ ಕೊಟ್ಟಿದ್ದಾನೆ. ಯಾರಿಗೆ? ಯೋಹಾನನಿಗೆ. ಜಗತ್ತುಂಟಾಗಲಾರ್ದ ಮೊದಲು ನಡೆದಿರುವಂಥ ಘಟನೆಗಳು,
ಆದಿಕಾಂಡದಲ್ಲಿ ನಡೆದಿರುವಂಥ ಘಟನೆಗಳು, ವಿಮೋಚನ ಕಾಂಡದಲ್ಲಿ ನಡೆದಿರುವಂಥ ಘಟನೆಗಳು, ಇಲ್ಲಾಂದರೆ ಅರಸರ ಕಾಲದಲ್ಲಿ ನಡೆದಿರುವಂಥ ಘಟನೆಗಳು, ಅನೇಕ ಘಟನೆಗಳನ್ನು ದರ್ಶನದಲ್ಲಿ ತೋರಿಸ್ತಾ ಇದ್ದಾರೆ ಏನ್ರಿ. ಅದು ಕ್ಲುಪ್ತವಾಗಿ ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾದ್ರೆ ದೇವರ ಧ್ಯಾನ ಇರಬೇಕು, ಭಕ್ತಿ ಇರಬೇಕು, ದೇವರ ವಾಕ್ಯದ ಪರಿಜ್ಞಾನ ಇರಬೇಕು. ದೇವರ ವಾಕ್ಯದ ಪರಿಜ್ಞಾನ ಇಲ್ಲದೆ ಹೋದರೆ ತಂದೆಯಾದ ದೇವರ ಬಗ್ಗೆ ಅರ್ಥ ಆಗಲ್ಲ, ಯೇಸು ಕ್ರಿಸ್ತರ ಬಗ್ಗೆ ಅರ್ಥ ಆಗಲ್ಲ, ಪವಿತ್ರಾತ್ಮನ ಬಗ್ಗೆ ಅರ್ಥ ಆಗಲ್ಲ, ದೇವದೂತರ ಬಗ್ಗೆ ಅರ್ಥ ಆಗಲ್ಲ, ಸೈತಾನನ ಬಗ್ಗೆ ಅರ್ಥ ಆಗಲ್ಲ. ಸೈತಾನನಂತ ಕ್ಲಿಯರ್ ಮಾಡಬೇಕಾದ್ರೆ ಅವನು ಮಾಡುವಂಥ ಕ್ರಿಯೆಗಳು, ಅವನು ಎಲ್ಲಿರ್ತಾನೆ, ಅವನು ಮಾಡುವಂಥ ಕ್ರಿಯೆಗಳೇನು, ಅದು ಗೊತ್ತಿರ್ಬೇಕು ನಮಗೆ. ಅದೇ ಪ್ರಕಾರ ದೇವದೂತರು ಯಾರು, ಇವರು ಮಾಡುವಂಥ ಕೆಲಸಗಳೇನು, ಇವೆಲ್ಲ ಗೊತ್ತಿರಬೇಕು. ಪವಿತ್ರಾತ್ಮನಂದರೆ ಯಾರು, ಆತನ ಕೆಲಸವೇನು, ಆತನ ಕೆಲಸ ಹೇಗಿರುತ್ತೆ, ದುರಾತ್ಮನ ಕೆಲಸ ಹೇಗಿರುತ್ತೆ, ಯೇಸು ಕ್ರಿಸ್ತರು ಮಾಡಿರೋಂಥ ಕೆಲಸಗಳೇನು, ಇವೆಲ್ಲ ಕೂಡ ಏನು ಮಾಡಬೇಕು, ವಾಕ್ಯಗಳನ್ನು ಧ್ಯಾನಿಸಬೇಕು, ವಾಕ್ಯಗಳನ್ನು ಪರಿಶೋಧನೆ ಮಾಡಬೇಕು, ವಾಕ್ಯಗಳನ್ನು ನಂಬಬೇಕು, ಪಾಲಿಸಬೇಕು. ಧ್ಯಾನ ಇರಬೇಕಲ್ಲ, ಭಕ್ತಿ ಇರಬೇಕಲ್ಲ. ಅರ್ಥ ಆಗಿಲ್ಲ ಅಂದರೆ ದೇವ್ರ ಹತ್ರ ಮೊಣಕಲ್ಲೂರಿ ಪ್ರಾರ್ಥನೆ ಮಾಡಬೇಕಲ್ಲ. ಯಾರೋ ಹೇಳಿದ್ದಾರೆಂದು, ಇವ್ರು ಯಾರೋ ಹೇಳಿದ್ದಾರೆಂದು, ಅವ್ರು ದೊಡ್ಡ ಇಂಟರ್ನ್ಯಾಷನಲ್ ಬೋಧಕರೆಂದು, ಇವರೇನು ದೊಡ್ಡ ಬೈಬಲ್ ಕಾಲೇಜ್ಗೆ ಪ್ರಿನ್ಸಿಪಾಲ್ ಎಂದು ಅಂದುಕೊಂಡ್ರೆ ಹಾಗಲ್ಲ. ಬೈಬಲನ್ನು ಚೆನ್ನಾಗಿ ಪರಿಶೋಧನೆ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು. ಪರಿಶೋಧನೆ. ಪ್ರಿಯರ ದೇವರ ಮಕ್ಕಳಿರ ಯೋಚನೆ ಮಾಡಿ ಬನ್ನಿ. ಪ್ರಕಟಣೆ ಗ್ರಂಥ. ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು, ಗೊತ್ತಾಯಿತು. ಆತನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಆತನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ನೋಡಿ ಪ್ರಿಯರ ದೇವರ ಮಕ್ಕಳಿರ, ಎಲ್ಲಿರುತ್ತೆ ಆ ಮಾತುಗಳು. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಆತನ ಮುಖವು ಹೇಗಿದೆಯಂತೆ? ಸೂರ್ಯನಂತೆ ಇತ್ತು. ಆತನ ಮುಖವು ಸೂರ್ಯನಂತೆ ಇತ್ತು. ಪ್ರಕಾಶ ಮಧ್ಯಾಹ್ನದಲ್ಲಿ ಅಂದರೆ ಸೂರ್ಯನು ಪ್ರಕಾಶಿಸ್ತಾನಲ್ಲ ಮಧ್ಯಾಹ್ನದಲ್ಲಿ, ಅಂದರೆ ಭಯಂಕರವಾದಂಥ ಬಿಸಿಲು ಕಾಣುತ್ತೆ ರೀ. ಯಾರ ಮುಖವು? ಆ ದೂತನು ಯಾರು? ದೂತನೇ ಯೇಸು ಕ್ರಿಸ್ತನು. ಇಲ್ಲಿ ಹೇಳ್ತಾರಲ್ಲ, ಯೇಸು ಕ್ರಿಸ್ತರ ಬಗ್ಗೆ ಹೇಳಲ್ಪಟ್ಟಿರುವಂಥದ್ದು ಈ ಮಾತು. ಅಲ್ಲಿ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ ದೂತ ಅಂತ ಇದೆ. ದೂತ ಅಂತ ಬರೆಯಲ್ಪಟ್ಟಿರುವುದರಿಂದ ಇವರು ದೂತರೇ ಅಂತ ಹೇಳ್ಕೊಳ್ತಾರೆ. ಇವರು ದೇವದೂತರಲ್ಲೇ ಒಬ್ಬ ದೇವದೂತರು. ಅನೇಕ ಮಂದಿ ಹಿರಿಯರು ದೂತರಿದ್ದಾರಲ್ಲ, ಅವರೆಲ್ಲ ಒಬ್ಬರು ಅಂದುಕೊಳ್ತಾರೆ. ಅಲ್ಲ, ಯೇಸು ಕ್ರಿಸ್ತರಿಗೆ ಹೋಲಿಸಿ ಹೇಳಿರುವಂಥದ್ದು. ಮತ್ತಾಯನ ಬರೆದ ಸುವಾರ್ತೆಯ 17ನೇ ಅಧ್ಯಾಯ ಇನ್ನೊಂದು ಮಾತನ್ನು ನೋಡೋಣ. 1ನೇ ವಚನ 2ನೇ ವಚನವನ್ನು ನೋಡಿ ಪ್ರಿಯರೇ. 6 ದಿನಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಅವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ನೋಡಿದ್ರೆ ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಯಾರ ಮುಖವು? ಯೇಸು ಕ್ರಿಸ್ತರ ಮುಖವು. ಅಲ್ಲಿ ದೇವದೂತನಂದಿರುವುದರಿಂದ ದೇವದೂತರಂತ ಅಂದುಕೊಳ್ತಾರೆ ಪ್ರಿಯ. ಅಲ್ಲಿ ಬಂದಿದ್ದು ಅಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಿತ್ತು. ಪ್ರಕಟಣೆ ಗ್ರಂಥ ಬನ್ನಿ. ಮತ್ತೆ ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಅರ್ಥ ಮಾಡ್ಕೊಳ್ಳಿ, ಪರಿಶೋಧನೆ ಮಾಡಿ. ವಚನಗಳನ್ನು ಕೊಟ್ಟಿದ್ದೀನಲ್ಲ, ಮತ್ತೊಂದು ಸಾರಿ ಮನೆಗೆ ಹೋಗಿ ಪರಿಶೋಧನೆ ಮಾಡಿ. ದೇವದೂತರಿಗೆ ಈ ಥರ ಎಲ್ಲಿಯಾದರೂ ಇದ್ದಾರಾ ನೋಡಿ ಒಂದು ಸಾರಿ. ದೇವದೂತರಿಗೆ ಮೇಘಗಳು ಆವರಿಸ್ಕೊಂಡಿರುವಂಥದ್ದು, ದೇವದೂತರಿಗೆ ಏನ್ರಿ ಮುಗಿಲು, ಆನಂತರ ಸೂರ್ಯನ ಮುಖದ ಹಾಗೆ ಮುಖವು, ಅಂದರೆ ಆ ದೂತನ ಮುಖವು ಸೂರ್ಯನ ಹಾಗೆ ಬೆಳಗುತ್ತಿತ್ತು ಅಂತ. ಆತನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಆತನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಯಾವ ರೀತಿ ಅಂತೆ? ಬೆಂಕಿಯ ಕಂಬಗಳಂತಿದ್ದವು. ಅದೇ ಯೆಹೆಜ್ಕೇಲನ ಗ್ರಂಥ 1ನೇ ಅಧ್ಯಾಯ 27ನೇ ವಚನದಿಂದ. ಆತನ ಮಧ್ಯಭಾಗದಿಂದ ಮೇಲ್ಗಡೆ ಸುವರ್ಣವು ಥಳಿಸುತ್ತದೋ ಬೆಂಕಿಯು ಆ ರೂಪದೊಳಗೆಲ್ಲ ಪ್ರಜ್ವಲಿಸುತ್ತದೋ ಎಂಬಂತಿರುವ ಅದ್ಭುತ ಕಾಂತಿಯನ್ನು ಕಂಡೆನು. ಸೊಂಟದ ಹಾಗೆ ತೋರುವ
ಆತನ ಮಧ್ಯಭಾಗದಿಂದ ಕೆಳಗಡೆ ಬೆಂಕಿಯು ಉರಿಯುತ್ತದೋ ಎಂಬಂತಿರುವ ಮಹಾ ತೇಜಸ್ಸು ನೋಡಿದೆನು. ಮಹಾ ತೇಜಸ್ಸು ಎಲ್ಲಿಂದ? ಸೊಂಟ ಅಂದರೆ ಮತ್ತೆ ನೀವು ಅದೇ ಥರ ಅಂದ್ಕೋಬೇಡಿ ಪ್ರೇಯರೆ. ಕಾಲುಗಳಂದರೆ ಅದು ಬೆಂಕಿ ಥರ ಇರುತ್ತಲ್ಲ, ವರ್ಣಿಸಿದ್ದಾರೆ. ಪಾದಗಳನ್ನು ಬೆಂಕಿ, ಕೆಲವು ಸಂದರ್ಭಗಳಲ್ಲಿ ವರ್ಣಿಸಿ ಹೇಳ್ತಾ ಇರ್ತಾರೆ. ಅಂದರೆ ಸಂಪೂರ್ಣ ಶಕ್ತನು, ಸರ್ವಶಕ್ತನು ಆತನು, ಸರ್ವಶಕ್ತನೂ ಆತನು, ಮಹಾಶಕ್ತನೂ ಆತನು ಕ್ರಿಸ್ತನು. ಒಬ್ಬ ಸೇವಕನಾಗಿ, ಒಬ್ಬ ಸಾಧು ಮನುಷ್ಯನಾಗಿ, ಕುರಿ ಮರಿಯಾಗಿ ಸಂಪೂರ್ಣವಾಗಿ ತಗ್ಗಿಸಿಕೊಂಡು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಆತನ ಮುಖವನ್ನು ನೋಡುವಾಗ ಏನ್ರಿ ಸೂರ್ಯನ ಹಾಗೆ ಬೆಳಗ್ತಾ ಇದ್ದಂತೆ, ತೇಜಸ್ಸು ಉರಿತಾ ಇದೆ ಅಂತೆ. ಅಂಥ ಮಹಾಶಕ್ತನಾಗಿರುವಂಥ ಪ್ರಭು ಸಾಮಾನ್ಯರಾಗಿರುವಂಥ ನಮ್ಮ ಬಳಿಯಲ್ಲಿ, ಅಂದರೆ ಪಾಪಿಗಳಾಗಿರುವಂಥ ನಮ್ಮ ಬಳಿಯಲ್ಲಿ ಬಂದು ನಮಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಪ್ರಿಯರ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಆ ಮಹಾಶಕ್ತನ ಬಗ್ಗೆನೇ ಅಲ್ಲಿ ಬರೆಯಲ್ಪಟ್ಟಿದೆ. ಇನ್ನು ಕೆಳಗಡೆ ಉಳಿದಿರುವಂಥ ವಚನಗಳಿದೆಯಲ್ಲ, ಅದರ ಅರ್ಥವನ್ನು ಮತ್ತೆ ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ವಿಷಯಗಳನ್ನು ಧ್ಯಾನಿಸ್ತಾ ಇದ್ದೀವಿ ತಂದೆ. ಅದ್ಭುತ ರೀತಿಯಲ್ಲಿ ನೀವು ಕೊಡ್ತಾ ಇದ್ದೀರಾ. ಪ್ರತಿಯೊಂದಕ್ಕೂ ತಂದೆಯ ದೇವರೇ ವಾಕ್ಯದ ಮೂಲಕ ಉತ್ತರವನ್ನು ಬರೆಸಿದ್ದೀರಾ, ಅದನ್ನು ನಾನು ಕೊಡ್ತಾ ಇದ್ದೀರಿ ತಂದೆ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆಯ ದೇವರೇ, ನಿಮ್ಮ ಪ್ರೀತಿಯನ್ನು ಇದ್ದದ್ದು ಇದ್ದ ಹಾಗೆ ಸಾರಬೇಕು, ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಬೋಧಿಸಬೇಕು, ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ತಂದೆ. ನನಗೆ ಇನ್ನೂ ಹೆಚ್ಚಾಗಿ ಜ್ಞಾನ, ವಿವೇಕವನ್ನು, ತಾಳ್ಮೆಯನ್ನು ಕೊಡಿ. ಮಾಡಬೇಕಾದಂಥ ಕೆಲಸಗಳು ಎಷ್ಟು ಉಳ್ಕೊಂಡಿದೆಯೋ ಎಲ್ಲವನ್ನು ಸಂಪೂರ್ಣವಾಗಿ ನೆರವೇರಿಸಿ ಜೀವಿತ ಕಾಲ ಮುಗಿಸ್ಕೊಂಡು ನಿಮ್ಮ ಬಳಿಗೆ ಬರುವಂತೆ ಸಹಾಯ ಮಾಡಿ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಕಷ್ಟದಲ್ಲಿ, ಬಾಧೆಯಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಕೃಪೆಯನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಶೋಧನೆಗಳಲ್ಲಿ, ಹಿಂಸೆಗಳಲ್ಲಿದ್ದರೆ ಅಂಥವ್ರನ್ನೂ ಕೂಡ ಕನಿಕರಿಸಿ ಕಾಪಾಡಿ. ತಂದೆಯ ದೇವರೇ, ಪ್ರತಿಯೊಬ್ಬರೂ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ತಿಳ್ಕೊಂಡು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.